ಕೆಲ್ಸದ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ವಿಪರೀತ ಆತಂಕ ಆಗಿದೆಯಾ? ಇದು ಬರೀ ಸಾಮಾನ್ಯ ಒತ್ತಡ ಅಲ್ಲ. ಸಂಶೋಧನೆಗಳ ಪ್ರಕಾರ ಕೆಲವೊಮ್ಮೆ ನಮ್ಮ ಕೆಲಸವೇ ನಮಗೆ ಒಂದು ದೊಡ್ಡ ಬೆದರಿಕೆಯಾಗಿ ಬದಲಾಗ್ಬೋದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಆಫೀಸ್ ಅಂತ ಯೋಚನೆ ಬಂದ ತಕ್ಷಣ ಎದೆ ಬಡಿತ ಜೋರಾಗತ್ತಾ? ಅಯ್ಯೋ, ಬೆಳ್ಳಗ್ಗೆದ್ದು ಆಫೀಸ್ಗೆ ಹೋಗ್ಬೇಟಲ್ಲ ಅನ್ನೋ ಯೋಚನೆ ಕೈಕಾಲು ನಡುಗಿಸೋ ಥರ ಮಾಡ್ತಾ. ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಕೆಲಸದ ಒತ್ತಡ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ಆದ್ರೆ ಕೆಲವೊಮ್ಮೆ ಇದು ಅದಕ್ಕಿಂತ ತುಂಬಾ ಗಂಭೀರವಾದ ಸಮಸ್ಯೆಯ ಸಂಕೇತವಾಗಿರ್ಬೋದು. ಹೌದು, ಈ ಗಂಭೀರ ಸಮಸ್ಯೆಗೆ ಒಂದು ನಿರ್ದಿಷ್ಟ ಹೆಸರಿದೆ. ಅದನ್ನೇ ವರ್ಕ್ ಪ್ಲೇಸ್ ಫೋಬಿಯಾ ಅಂತ ಕರೆಯೋದು. ಇದು ಸುಮ್ಮನೆ ಚಿಂತೆ ಅಥವಾ ಆತಂಕ ಅಲ್ಲ, ಬದಲಿಗೆ ಕೆಲ್ಸದ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಹುಟ್ಟುಕೊಳ್ಳುವ ಒಂದು ತೀವ್ರವಾದ ಪ್ಯಾನಿಕ್ ಅಟ್ಯಾಕ್ ಥರದ ಪ್ರತಿಕ್ರಿಯೆ. ಇದರ ಪ್ರಮುಖ ಲಕ್ಷಣ ಏಂಗೊತ್ತಾ? ಆ ವ್ಯಕ್ತಿ ಆ ಸ್ಥಳದಿಂದ ಹೇಗಾದರೂ ಸರಿ ದೂರ ಇರಬೇಕು ಅಂತ ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತಾನೆ. ಹಾಗಾದ್ರೆ ಈ ಸಾಮಾನ್ಯ ಒತ್ತಡಕ್ಕೂ ಈ ತೀವ್ರವಾದ ಆತಂಕಕ್ಕೂ ಅಸಲಿ ವ್ಯತ್ಯಾಸವಾದ್ರೂ ಏನು? ಯಾಕೆ ಇದು ಅಷ್ಟೊಂದು ಗಂಭೀರ? ಬನ್ನಿ, ಕೆಲಸಕ್ಕೆ ಸಂಬಂಧಪಟ್ಟ ಈ ಭಯವನ್ನ ಇನ್ನಷ್ಟು ಆಳವಾಡಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ನೋಡಿ, ಸಾಮಾನ್ಯ ಆತಂಕ ಅನ್ನೋದು ಜೀವನದ ಯಾವುದೇ ಘಟನೆಯಿಂದ ಬರಬಹುದು. ಆದರೆ ಈ ಕೆಲಸಕ್ಕೆ ಸಂಬಂಧಿಸಿದ ಆತಂಕ ಇದೆಯಲ್ಲ, ಇದು ಡೊಮೇನ್ ಸ್ಪೆಸಿಫಿಕ್, ಅಂದ್ರೆ ಕ್ಷೇತ್ರ ನಿರ್ದಿಷ್ಟವಾದದು. ಸರಳವಾಗಿ ಹೇಳೋದಾದ್ರೆ, ಈ ಆತಂಕ, ಈ ಭಯ ಕೇವಲ ಕೆಲಸದ ವಾತಾವರಣ ಅಥವಾ ಅಲ್ಲಿನ ಸನ್ನಿವೇಶಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಬೇರೆಲ್ಲ ಕಡೆ ಆ ವ್ಯಕ್ತಿ ಸಂಪೂರ್ಣವಾಗಿ ನಾರ್ಮಲ್ ಆಗಿರ್ಬೋದು. ಇದು ತುಂಬಾ ವಿಚಿತ್ರ ಅಲ್ವಾ? ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಕೆಲಸಕ್ಕೆ ಸಂಬಂಧಪಟ್ಟ ಆತಂಕ ಒಂದೇ ರೀತಿ ಇರಲ್ಲ. ಅದರಲ್ಲಿ ಹಲವು ವಿಧಗಳಿವೆ. ಕೆಲವರಿಗೆ ಇದು ಸೋಷಿಯಲ್ ಫೋಬಿಯಾ ರೂಪದಲ್ಲಿ ಕಾಣಿಸ್ಕೊಡುತ್ತೆ. ಅಂದ್ರೆ ಆಫೀಸ್ನಲ್ಲಿ ಕೆಲವರನ್ನ ಫೇಸ್ ಮಾಡೋಕೆ ಅಥವಾ ಮೀಟಿಂಗ್ಗಳಲ್ಲಿ ಮಾತಾಡೋಕೆ ವಿಪರೀತ ಭಯ. ಇನ್ನು ಕೆಲವರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಯಾವಾಗ್ಲೂ ಅನುಮಾನ, ನನ್ನಿಂದ ಇದು ಸಾಧ್ಯನಾ ಅನ್ನೋಕೊರ್ಗು. ಮತ್ತೆ ಕೆಲವರಿಗೆ ಯಾವುದೋ ಒಂದು ಕೆಟ್ಟ ಘಟನೆ, ಅಂದ್ರೆ ಒಂದು ಸಂಘರ್ಷದ ನಂತರ ತೀವ್ರವಾದ ಆಘಾತ ಉಂಟಾಗಿರ್ಬೋದು. ಅಷ್ಟೇ ಅಲ್ಲ, ಕೆಲಸದ ವಾತಾವರಣದಿಂದಲೇ ನಂಗೆ ಕಾಯಿಲೆ ಬರ್ತಿದೆ ಅನ್ನೋ ನಿರಂತರ ಭಯ ಕೂಡ ಕೆಲವರನ್ನು ಕಾಡುತ್ತೆ. ನೋಡಿ, ಒಂದೇ ಸಮಸ್ಯೆಗೆ ಎಷ್ಟೆಲ್ಲ ಮುಖಗಳು. ಹಾಗಾದ್ರೆ ಇಷ್ಟೊಂದು ತೀವ್ರವಾದ ಆತಂಕಕ್ಕೆ ಕಾರಣಗಳೇನು? ಇದು ಒಂದೇ ಒಂದು ಕಾರಣದಿಂದ ಬರೋದಿಲ್ಲ. ಬದಲಾಗಿ ಹಲವು ಅಂಶಗಳು ಒಟ್ಟಿಗೆ ಸೇರಿ ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಅನ್ನ ಸೃಷ್ಟಿ ಮಾಡುತ್ತೆ. ಬನ್ನಿ, ಈ ಬಿರುಗಾಳಿಯ ಮೂಲವನ್ನೇ ಹುಡುಕೋಣ. ನೋಡಿ, ಇದಕ್ಕೆ ಒಂದೇ ಒಂದು ಕಾರಣ ಅಂತ ಬೆರಳು ಮಾಡಿ ತೋರಿಸೋದು ತುಂಬಾ ಕಷ್ಟ. ಸಂಶೋಧಕರು ಇದನ್ನ ಡಯಾಥಿಸಿಸ್ ಸ್ಟ್ರೆಸ್ ಮಾದರಿ ಅಂತ ಕರೀತಾರೆ. ಅದರ ಅರ್ಥ ಇಷ್ಟೇ: ಇದು ವ್ಯಕ್ತಿಯ ಆಂತರಿಕ ಸ್ವಭಾವ, ಅಂದ್ರೆ ಅವರ ಪರ್ಸನಾಲಿಟಿ, ಮತ್ತು ಕೆಲಸದ ಸ್ಥಳದಲ್ಲಿ ಎದುರಾಗುವ ಒತ್ತಡದ ಸನ್ನಿವೇಶಗಳು, ಇವೆರಡರ ಕಾಂಬಿನೇಷನ್ನಿಂದ ಉಂಟಾಡುವ ಸಮಸ್ಯೆ. ಹಾಗಾದ್ರೆ ಕೆಲಸದ ಸ್ಥಳದಲ್ಲಿ ಈ ಸಮಸ್ಯೆಯನ್ನ ಪ್ರಚೋದಿಸುವ ಮುಖ್ಯ ಕಾರಣಗಳು ಯಾವುವು? ಈ ಚಾರ್ಟ್ ನೋಡಿ. ಅತಿ ದೊಡ್ಡ ಕಾರಣ ಸಾಮಾಜಿಕ ಸಂಘರ್ಷಗಳು ಮತ್ತು ಮಾಬಿಂಗ್, ಅಂದ್ರೆ ಗುಂಪು ಸೇರ್ಕೊಂಡು ಒಬ್ಬರನ್ನ ಮಾನಸಿಕವಾಗಿ ಕುಗ್ಗಿಸೋದು. ಇದು 85% ಪ್ರಕರಣಗಳಲ್ಲಿ ಕಾರಣ. ಅದರ ಜೊತೆಗೆ ತಲೆ ಎತ್ತಕ್ಕೂ ಆಗದಷ್ಟು ಕೆಲಸದ ಹೊರೆ ಮತ್ತೆ ಕೆಲಸದ ಸ್ವರೂಪದಲ್ಲಿ ಆಗುವ ದೊಡ್ಡ ಬದಲಾವಣೆಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ಇದರಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದ್ರೆ, ನಮ್ಮ ಆಫೀಸ್ ವಾತಾವರಣ ಮತ್ತು ನಮ್ಮ ಸಹೋದ್ಯೋಗಿಗಳ ಜೊತೆಗಿನ ಸಂಬಂಧಗಳು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತವೆ. ಈ ಆತಂಕ ಶುರುವಿನಲ್ಲಿ ಒಂದು ಸಣ್ಣ ಅಲೆಯ ಹಾಗೆ ಶುರುವಾಗಿ ಆಮೇಲೆ ವ್ಯಕ್ತಿಯ ಇಡೀ ವೃತ್ತಿ ಜೀವನವನ್ನೇ ಮುಳುಗಿಸ್ಬಿಡುವಷ್ಟು ದೊಡ್ಡದಾಗಬಲ್ಲದು. ಹಾಗಾದ್ರೆ ಇದರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಇರುತ್ತೆ? ಬನ್ನಿ ನೋಡೋಣ. ಸಂಶೋಧನೆಯ ಪ್ರಕಾರ 2 ಮುಖ್ಯವಾದ ಪರಿಣಾಮಗಳನ್ನು ನಾವು ನೋಡಬಹುದು. ಒಂದು, ವರ್ಕ್ ಪರ್ಫಾರ್ಮೆನ್ಸ್ ಡಿಸಾರ್ಡರ್, ಅಂದ್ರೆ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ. ವ್ಯಕ್ತಿ ಹೇಗೋ ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾನೆ, ಆದರೆ ಅಲ್ಲಿ ನಿಭಾಯಿಸೋಕೆ ಒದ್ದಾಡ್ತಾನೆ. ಉದಾಹರಣೆಗೆ, ಪರಿಸ್ಥಿತಿಯನ್ನ ಮ್ಯಾನೇಜ್ ಮಾಡೋಕೆ ಯಾರಿಗೂ ಗೊತ್ತಿಲ್ದಂಗೆ ರಾತ್ರಿ ಪೂರ್ತಿ ಕೆಲಸ ಮಾಡೋದು. ಇನ್ನೊಂದು, ವರ್ಕ್ ಪಾರ್ಟಿಸಿಪೇಷನ್ ಡಿಸಾರ್ಡರ್, ಅಂದ್ರೆ ಕೆಲಸದಲ್ಲಿ ಭಾಗವಹಿಸಲಾಗದ ಸ್ಥಿತಿ. ಇದು ತುಂಬಾನೇ ಗಂಭೀರ. ಇಲ್ಲಿ ವ್ಯಕ್ತಿ ಕೆಲ್ಸಕ್ಕೆ ಹೋಗೋಕ್ಕೂ ಕೂಡ ಅಸಮರ್ಥನಾಗ್ತಾನೆ. ತಿಂಗಳುಗಟ್ಲೆ ರಜೆ ತೆಗೆದುಕೊಳ್ಳೋದು ಅಥವಾ ಕೊನೆಗೆ ಕೆಲಸವನ್ನೇ ಬಿಟ್ಟುಬಿಡೋದು ಇದರ ಪರಿಣಾಮಗಳು. ಈ ಸಂಖ್ಯೆ ಈ ಸಮಸ್ಯೆಯ ಗಂಭೀರತೆಗೆ ಹಿಡಿದ ಕೈಗನ್ನಡಿ. ಈ ಅಧ್ಯಯನದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟ ಮಾನಸಿಕ ಅಸ್ವಸ್ಥತೆಗಳಿರೋ ರೋಗಿಗಳು ಕಳೆದ ಒಂದೇ ವರ್ಷದಲ್ಲಿ ಸರಾಸರಿ 15.1 ವಾರಗಳ ಕಾಲ ಅನಾರೋಗ್ಯದ ರಜೆ ಮೇಲಿದ್ರು. 15.1 ವಾರಗಳು ಅಂದ್ರೆ ಸುಮಾರು 4 ತಿಂಗಳ ಕಾಲ. ಯೋಚನೆ ಮಾಡಿ, ಇದು ಆ ವ್ಯಕ್ತಿಯ ಮೇಲೆ ಮತ್ತು ಆ ಕಂಪನಿಯ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಂತ.
ಈ ಅಧ್ಯಯನದಲ್ಲಿ ಭಾಗವಹಿಸಿದವರಲ್ಲಿ ಪರಿಣಾಮಗಳು ಎಷ್ಟು ಗಂಭೀರವಾಗಿದ್ವು ಅಂತ ಈ ಚಾರ್ಟ್ ತೋರಿಸುತ್ತೆ. ನೋಡಿ, ಸುಮಾರು 31% ಜನರು ದೀರ್ಘಕಾಲದ ಅನಾರೋಗ್ಯದ ರಜೆಯಲ್ಲಿದ್ರು. ಅಷ್ಟೇ ಅಲ್ಲ, 6%ರಷ್ಟು ಜನರು ತಮ್ಮ ಕೆಲಸವನ್ನೇ ಕಳ್ಕೊಂಡ್ರು ಅಥವಾ ಬದಲಾಯಿಸಬೇಕಾದ ಪರಿಸ್ಥಿತಿ ಬಂತು. ಇದನ್ನ ಖಂಡಿತವಾಗಿಯೂ ನಾವು ಸಣ್ಣ ಸಂಖ್ಯೆ ಅಂತ ಕಡೆಗಣಿಸಕ್ಕಾಗಲ್ಲ. ಸರಿ, ಹಾಗಾದ್ರೆ ಈ ಎಲ್ಲಾ ಮಾಹಿತಿಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠವಾದ್ರೂ ಏನು? ನಿಜವಾದ ಸಮಸ್ಯೆನ ಗುರುತಿಸೋದು ಹೇಗೆ? ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಪಾಠ ಇಲ್ಲಿದೆ. ಇವು ಕೇವಲ ಕೆಲಸದ ಸ್ಥಳದಲ್ಲಿ ನಡೆಯುವ ವೈಯಕ್ತಿಕ ಸಮಸ್ಯೆಗಳಲ್ಲ, ಬದಲಿಗೆ ಅನೇಕ ಬಾರಿ ಕೆಲಸದಿಂದಲೇ ಸೃಷ್ಟಿಯಾದ ಸಮಸ್ಯೆಗಳು. ಇದರರ್ಥ ಏನು ಗೊತ್ತಾ? ನಾವು ಇದನ್ನ ಕೇವಲ ಆ ವ್ಯಕ್ತಿಯ ದೌರ್ಬಲ್ಯ ಅಥವಾ ವೈಯಕ್ತಿಕ ವೈಫಲ್ಯ ಅಂತ ನೋಡೋದನ್ನ ಮೊದಲು ನಿಲ್ಲಿಸಬೇಕು. ಬದಲಾಗಿ ನಮ್ಮ ಕೆಲಸದ ವಾತಾವರಣ, ಅಲ್ಲಿನ ಸಂಸ್ಕೃತಿ ಈ ಸಮಸ್ಯೆಗಳನ್ನ ಹೇಗೆ ಸೃಷ್ಟಿಸ್ತಿದೆ ಅಂತ ಪ್ರಶ್ನೆ ಮಾಡ್ಕೋಬೇಕು. ಆದ್ರಿಂದ ಇದೊಂದು ಕೇವಲ ಕೆಲಸದ ಸ್ಥಳಕ್ಕೆ ಮಾತ್ರ ಸೀಮಿತವಾದ, ಅಂದ್ರೆ ಕ್ಷೇತ್ರ ನಿರ್ದಿಷ್ಟ ಸಮಸ್ಯೆ ಅಂತ ಒಪ್ಕೊಳ್ಳೋದು ಮೊದಲನೇ ಮತ್ತು ಅತೀ ಮುಖ್ಯವಾದ ಹೆಜ್ಜೆ. ಯಾಕೆಂದ್ರೆ ಒಮ್ಮೆ ನಾವು ಸಮಸ್ಯೆಯನ್ನು ಸರಿಯಾಗಿ ಗುರುತಿಸಿದ್ರೆ ಮಾತ್ರ ಸಂಕಷ್ಟದಲ್ಲಿರೋರಿಗೆ ಸರಿಯಾದ ಚಿಕಿತ್ಸೆ ಕೊಡೋಕ್ ಸಾಧ್ಯ, ಮತ್ತು ಸಂಸ್ಥೆಗಳು ಕೂಡ ತಮ್ಮ ಉದ್ಯೋಗಿಗಳಿಗೆ ಒಂದು ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿ ಮಾಡೋಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮ್ಮ ಇವತ್ತಿನ ಆಧುನಿಕ ಕೆಲಸದ ಸ್ಥಳ ನಾವು ಈಗಷ್ಟೇ ಅರ್ಥ ಮಾಡಿಕೊಳ್ಳಲು ಶುರು ಮಾಡ್ತಿರೋ ತರಹೇವಾರಿ ಹೊಸ ಆತಂಕಗಳನ್ನು ಸೃಷ್ಟಿ ಮಾಡ್ತಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ.